ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸೃಷ್ಟಿಸ್ ಕಿಚನ್. ಇವತ್ತಿನ ರೆಸಿಪಿಯಲ್ಲಿ ನಾವು ಮೊಸರು ವಡೆ ಹೇಗೆ ಮಾಡೋದು ಅಂತ ನೋಡೋಣ. ಹೋಟೆಲ್ ಸ್ಟೈಲಲ್ಲೇ ನಮಗೆ ಮೊಸರು ವಡೆ ಬರಬೇಕು ಅಂತೀರಾ? ಹಾಗಿದ್ರೆ ಈ ವಿಡಿಯೋ ಸ್ಟಾರ್ಟಿಂಗ್ ಟು ಎಂಡಿಂಗ್ವರೆಗೂ ನೋಡಿ. ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಹೇಗೆ ಮಾಡೋದು ಅಂತ ನಿಮಗೆ ಅರ್ಥ ಆಗುತ್ತೆ. ಅಷ್ಟೊಂದು ಸಿಂಪಲ್ ಮೆಥಡ್ ಇದು. ಹಾಗಿದ್ರೆ ಈ ವಿಧಾನ ಏನು, ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನು ನೋಡೋಣ. ಈ ಬೇಸಿಗೆಯಲ್ಲಿ ಈ ವಡೆ ತಿನ್ನೋದ್ರಿಂದ ನಮ್ಮ ಹೊಟ್ಟೆ ಸಹ ತಂಪಾಗಿರುತ್ತೆ, ಡೌಟೇ ಇಲ್ಲ. ಫ್ರೆಂಡ್ಸ್, ಇಲ್ಲಿ ವಡೆ ಮಾಡಲಿಕ್ಕೆ ನಾನು 1/4 kg ಉದ್ದಿನಬೇಳೆ ತೊಗೊಂಡಿದ್ದೀನಿ. ಅಂದರೆ ಒಂದು 250 ಗ್ರಾಮ್. ಇದನ್ನು ಒಂದು 5 ಅವರ್ ನೆನೆಸಿಟ್ಟಿದ್ದೀನಿ. ಈಗ ಈ ನೀರೆಲ್ಲ ಬಗ್ಸಿ ನಾವು ಈ ಉದ್ದಿನಬೇಳೆಯನ್ನು ಮಿಕ್ಸಿಗೆ ಸೇರಿಸ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ. ನೀರು ಹಾಕದಿರ ಗ್ರೈಂಡ್ ಮಾಡ್ಕೋಬೇಕು, ನೆನಪಿರಲಿ. ಅದು ತುಂಬ ಗಟ್ಟಿ ಆಗ್ತಿದೆ ಅಂದಾಗ ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ ಅಷ್ಟೇ. ಈಗ ಗ್ರೈಂಡ್ ಮಾಡಿರೋ ಹಿಟ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ನಾನೀಗ ಆ ಹಿಟ್ಟು ಯಾವ ಹದದಲ್ಲಿರಬೇಕು ಅನ್ನೋದನ್ನು ನಿಮಗೆ ವಿಡಿಯೋದಲ್ಲಿ ನೋಡಿಸ್ತಾ ಇದ್ದೀನಿ. ತುಂಬ ಗಟ್ಟಿ ಇರಬಾರ್ದು, ಹೊಡೆ ಗಟ್ಟಿ ಬಂದುಬಿಡುತ್ತೆ ನಮಗೆ ಆಗ. ಈಗ ನಮಗೆ ಇಲ್ಲಿ ಹಿಟ್ಟು ರೆಡಿ ಆಯಿತು. ಈಗ ನಾನಿಲ್ಲಿ 1 ಲೀಟರಷ್ಟು ಗಟ್ಟಿ ಮೊಸರನ್ನು ತೊಗೊಂಡಿದ್ದೀನಿ. ಇದಕ್ಕಿನ್ನೂ ನೀರು ಹಾಕಿಲ್ಲ. ಅದನ್ನೆಲ್ಲ ವಿಸ್ಕರ್ ಸಹಾಯದಿಂದ ಈ ರೀತಿಯಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ಇದಕ್ಕೆ ಒಂದು ಸಣ್ಣ ಒಗ್ಗರಣೆ ಕೊಡಲಿಕ್ಕಿರುತ್ತೆ. ಈಗ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ ಅಷ್ಟೇ ಮೊಸರಿಗೆ. ನಂತರ ಒಗ್ಗರಣೆಗಿಲ್ಲಿ ಒಂದು ಚಿಕ್ಕ ಪ್ಯಾನ್ ತೊಗೊಂಡು 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಳ್ತಾ ಇದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಜೀರಿಗೆ ಮತ್ತು ಸಾಸಿವೆಯನ್ನು ಹಾಕ್ತಿದ್ದೀನಿ. ಈಗ 1 ಟೀ ಸ್ಪೂನ್ ಉದ್ದಿನಬೇಳೆ, 1 ಟೀ ಸ್ಪೂನಷ್ಟು ಕಡಲೆಬೇಳೆಯನ್ನು ಸೇರಿಸ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ 1 ಇಂಚಷ್ಟು ಹಸಿ ಶುಂಠಿಯನ್ನು ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ, ಅದನ್ನು ಸಹ ಸೇರಿಸ್ಕೊಳ್ತಿದ್ದೀನಿ. ಒಂದು 3 ಹಸಿರು ಮೆಣಸಿನ್ಕಾಯಿ ಸಣ್ಣದಾಗಿ ಹಚ್ಚಿರೋ ಹಾಕ್ತಾ ಇದ್ದೀನಿ. ಒಂದು 3 ಒಣಮೆಣಸಿನ್ಕಾಯಿನ ತುಂಡು ಮಾಡಿ ಇದಕ್ಕೆ ಸೇರಿಸ್ಕೊಳ್ಬೇಕು. ಹಾಗೆ ಒಂದು ಸ್ವಲ್ಪ ಕರಿಬೇವು ಸೊಪ್ಪನ್ನು ಸಹ ಇದಕ್ಕೆ ನಾವು ಸೇರಿಸ್ಕೊಳ್ಳೋಣ. ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 70% ಅಷ್ಟು ನಮಗೆ ಇದು ಒಗ್ಗರಣೆ ರೆಡಿ ಆದರೆ ಸಾಕು. ಪೂರ್ತಿ ಒಗ್ಗರಣೆ ನಮಗೆ ಇಲ್ಲಿ ಏನು ಬೇಕಾಗಿಲ್ಲ. ಈಗ ರೆಡಿಯಾಗಿರೋ ಒಗ್ಗರಣೆಯನ್ನು ತೆಗೆದು ಇದು ಮೊಸರಿಗೆ ನಾವು ಸೇರಿಸ್ಕೊಳ್ಳೋಣ. ಈಗ ಪುನಃ ಇದನ್ನು ವಿಸ್ಕರ್ ಸಹಾಯದಿಂದ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಮೊಸರಿಗೆ ಹಾಕ್ಕೊಳ್ಳಿ. ಉಪ್ಪು ನೋಡಿಕೊಂಡೇ ಹಾಕ್ಕೊಳ್ಳಿ, ಜಾಸ್ತಿ ಆದರೆ ತೆಗಿಲಿಕ್ಕೆ ಆಗಲ್ಲ ಅಲ್ವಾ, ಅದಕ್ಕಾಗಿ. ಈಗ ಇಲ್ಲಿ ನಮಗೆ ಮೊಸರು ರೆಡಿ ಆಯಿತು. ನಂತರ ಇಲ್ಲಿ ನಾನು ಒಂದು ಕಡೆ ಎಣ್ಣೆಯನ್ನು ಚೆನ್ನಾಗಿ ಕಾಯಲಿಕ್ಕೆ ಇಟ್ಟಿದ್ದೀನಿ. ಅದಕ್ಕೂ ಮೊದಲು ಈ ರೀತಿಯಾಗಿ 1 ಲೀಟ್ರ್ ನೀರನ್ನು ಅಗಲ ಇರೋವಂಥ ಬಟ್ಲಿಗೆ ಸೇರಿಸ್ಕೊಂಡು ಅದಕ್ಕೆ 1 ಸ್ಪೂನಷ್ಟು ಮೊಸರನ್ನ ಸೇರಿಸಿ ಈ ರೀತಿ ಮಿಕ್ಸ್ ಮಾಡಿ ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳಿ. ಈಗ ನೋಡಿ ಫ್ರೆಂಡ್ಸ್, ವಡೆ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ನೀವು ಹಿಟ್ಟನ್ನು ತಗೋಬೇಕಾಗುತ್ತೆ. ಕೈಯಲ್ಲಿ ಮಾಡೋರು ಮೊದಲಿಗೆ ಕೈಯನ್ನು ಚೆನ್ನಾಗಿ ನೀರಲ್ಲಿ ಅದ್ಕೊಳ್ಳಿ. ನಂತರ ಈ ರೀತಿಯಾಗಿ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಉಂಡೆ ತೊಗೊಂಡು ವಡೆ ಶೇಪಲ್ಲಿ ಬೆರಳಿಂದನೇ ತಟ್ಕೊಂಡು ಈ ರೀತಿಯಾಗಿ ಹೆಬ್ಬೆಟ್ ಬೆರಳಲ್ಲಿ ಮಧ್ಯಕ್ಕೆ ಹೀಗೆ ಹೋಲ್ ಮಾಡ್ಕೊಳ್ಳಿ. ಈಗ ನಾನು ಅದು ಒಂದು ರೀತಿ ನೋಡಿಸ್ತಿದ್ದೀನಲ್ವ, ಇನ್ನೊಂದು ರೀತಿ ನೋಡಿ ಫ್ರೆಂಡ್ಸ್. ಈ ರೀತಿ ಜಾಲರದ ಸಹಾಯದಿಂದನೂ ಅದನ್ನು ತೇವದ ಕೈಯಲ್ಲಿ ಈ ರೀತಿ ಹೊರಿಸ್ಕೊಂಡು ಈ ರೀತಿಯಾಗಿ ಈಸಿಯಾಗಿ ಎಣ್ಣೆಗೆ ಬಿಟ್ಬಿಡ್ಬೋದು. ಆಗ ನಮಗೆ ಶೇಪ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ. ಎಲ್ಲ ಅದರಲ್ಲೇ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಈಗ ಪುನಃ ನೆಕ್ಸ್ಟ್ ಹಾಕೋವಾಗೂ ಜಾಲರನ್ನು ನೀಟಾಗಿ ಒರೆಸ್ಕೊಂಡು ಅದನ್ನು ಅದ್ರ ಮೇಲೆ ಪುನಃ ಕೈ ನೀರಲ್ಲಿ ಹತ್ಕೊಂಡು ಹಿಟ್ಟನ್ನು ತೊಗೊಂಡು ಮಾಡ್ಕೋಬೇಕಾಗುತ್ತೆ. ನೋಡಿ, ಕೈಯಲ್ಲೂ ಒಂದು ಮಾಡಿ ತೋರಿಸ್ತಾ ಇದ್ದೀನಿ. 2 ವಿಧಾನೂ ನನಗೆ ಈಸಿನೇ. ಈ 2ರಲ್ಲಿ ನಿಮಗೆ ಯಾವ್ದು ಈಸಿನೋ ಅದನ್ನು ನೋಡಿಕೊಂಡು ನೀವು ಮಾಡ್ಕೊಳ್ಳಿ. ಈಗ ಎಣ್ಣೆಗೆ ಹಾಕಿದ ನಂತರ 2 ಕಡೆ ಈ ರೀತಿಯಾಗಿ ಚೆನ್ನಾಗಿ ತಿರುಗಿಸ್ಕೊಳ್ತಾ ಒಳ್ಳೆ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ವಡೆಗಳನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ನೋಡಿ, ಮೊದಲಿಗೆ ಹಾಕಿದ್ದೆ ನಾನು 3 ಅಲ್ವಾ, ಅದು ಚೆನ್ನಾಗಿ ಫ್ರೈ ಆಗಿಬಿಟ್ಟಿದೆ. ಅದನ್ನು ತೆಗಿತಾ ಇದ್ದೀನಿ ನೋಡಿ. ಈ ರೀತಿ ಕಲರ್ ಬರಬೇಕು ವಡೆ ಅನ್ನೋದು ನಮಗೆ. ಈಗ ನಾವು ಫಸ್ಟೇ ಇಲ್ಲಿ ನೀರು ಹಾಕಿ ರೆಡಿ ಮಾಡಿದ್ವಲ್ಲ, ಆ ನೀರಿಗೆ ಇದನ್ನು ಸೇರಿಸ್ಬಿಡಿ ವಡೆಯನ್ನು. ಈಗ ನೋಡಿ, ರೆಡಿ ಆಯಿತು ಎಲ್ಲನೂ. ಈಗ ಇದು ಒಂದು 2 ರಿಂದ 3 ನಿಮಿಷ ನೀರಲ್ಲಿ ಚೆನ್ನಾಗಿ ನೆನೆಯಲಿ. ಈಗ ಪುನಃ ನೋಡಿ, ನಾನಿಲ್ಲಿ ಒಂದು ಅಗಲವಾದ ಟ್ರೇ ತೊಗೊಂಡಿದ್ದೀನಿ. ಈ ರೀತಿಯಾಗಿ ನೀರಲ್ಲಿ ನೆಂದಿರೋದನ್ನು ಚೆನ್ನಾಗಿ ಹಿಂಡ್ಕೊಳ್ಳಿ. ಹಿಂಡಿದ ನಂತರ ಟ್ರೇಗೆ ಸೇರಿಸ್ಕೊಂಡು ಇಲ್ಲಿ ನಾವು ಅದರ ಮೇಲೆ ಮೊಸರನ್ನ ಸೇರಿಸ್ಕೊಳ್ಳೋಣ. ಈ ರೀತಿಯಾಗಿ ಮಾಡೋದ್ರಿಂದ ವಡೆ ಅನ್ನೋದು ನಮಗೆ ಜ್ಯೂಸಿಯಾಗೂ ಇರುತ್ತೆ. ನಾವು ಮಾಡಿಟ್ಟು 3 ಅವರ್ಗೆ ತಿನ್ನಿ, 4 ಅವರ್ಗೆ ತಿನ್ನಿ, ಅಥವಾ ಮಾರ್ನಿಂಗ್ ಮಾಡಿಬಿಟ್ಟು ಈವ್ನಿಂಗ್ ತಿನ್ನಿ, ಸಾಫ್ಟಾಗಿ ಜ್ಯೂಸಿಯಾಗಿ ವಡೆ ಅನ್ನೋದು ನಮಗೆ ಇಲ್ಲಿ ಬರುತ್ತೆ. ಈಗ ನೋಡಿ, ಸರ್ವಿಂಗ್ ಬೌಲ್ಗೆ ಒಂದು 2 ತಗೊಳ್ತಾ ಇದ್ದೀನಿ. ಒಂದು 2 ವಡೆಯನ್ನು ಸೇರಿಸ್ಕೊಂಡು ಅದ್ರ ಮೇಲೆ ಸ್ವಲ್ಪ ಮೊಸರನ್ನು ಹಾಕ್ಕೊಂಡು ಇದಕ್ಕೆ ಏನು ಬೇಕು ಅಂತೀರಾ, ಖಾರ ಬೂಂದಿ ಇದ್ರ ಕಾಂಬಿನೇಷನ್ ಸೂಪರ್. ಈ ರೀತಿಯಾಗಿ ಖಾರ ಬೂಂದಿನ ಸರ್ವ್ ಮಾಡ್ಕೊಳ್ಳಿ ನೀವು ತಿನ್ನೋ ಅಂಥ ಟೈಮಲ್ಲಿ. ಇಷ್ಟೇ ಫ್ರೆಂಡ್ಸ್,
ತುಂಬ ಈಸಿಯಾದ ಮೆಥಡ್ ಅಲ್ವಾ? ನಿಮ್ಗೆ ಇಷ್ಟ ಆಯ್ತಲ್ವಾ ಫ್ರೆಂಡ್ಸ್ ಈ ರೆಸಿಪಿ? ಆಗಿದ್ರೆ ನನ್ನ ಚಾನಲ್ಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.